ತಂಗಿ ಸೀರೆ ಒಳಗೆ ನೀ ಅದು ಎಷ್ಟು ಚಂದ ಕಾಣಕತ್ತಿ ಗೊತ್ತನ. ಇವತ್ತೇನೋ ಉಟ್ಕೊಂಡೀನಿ. ನಂಗೆ ನಾಳೆ ನನ್ನ ಡ್ರೆಸ್ಸೇ ಕೊಡಿಸ್ರಿ ರೀ. ನಂಗೆ ಮತ್ತೆ ಅರ್ಬಿ ಕೊಡಿಸ್ತೀನಿ ಅಂದ್ರಲ್ಲ, ಹೋಗ್ಬರೋಣ? ಹಾಂ ಕೊಡಿಸ್ತೀನಿ. ಈ ದುಡ್ಡು ಐತಿ, ನಡಿ ಹೋಗ್ಬರೋನು. ನಿಂಗೆ ಯಾವ ಥರ ಸೀರೆ ಬೇಕು ಏನು ಬೇಕು ಹೇಳು, ಕೊಡಿಸ್ತೀನಿ. ಅದಕ್ಕೇನಾಗದೈತಿ, ನಿಂಗಿಲ್ಲದ ಏನೈತಿ? ಉಟ್ಟ ಅರ್ಬಿ ಮೇಲೆ ಪಾಪ ನನ್ನ ಜೊತೆಗೆ ಬಂದು ನಿಂಗೆ ಅರ್ಬಿ ಕೊಡ್ಸಂಗಿಲ್ಲ ಅಂತೇನೆ ನಾನು. ಅಂದಂಗೆ ನಾನು ನಿಮ್ಮ ಹತ್ರ ಏನೋ ಒಂದು ಮಾತು ಹೇಳಬೇಕಿತ್ತ. ಏನು ಹೇಳು? ಏನಿಲ್ಲ, ಅದು 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 ರೀ, ನಮ್ಮನ್ನ ಇಷ್ಟು ಕೇವಲವಾಗಿ ಕಂಡು ಹೋದ್ನಲ್ಲ ನಮ್ಮಣ್ಣ. ನೀ ಅವ್ನ ಮದುವೆ ಮಾಡ್ಕೊಂಡು ಬೀದಿಗೆ ಬೀಳ್ತಿ ಅನ್ನೋ ಅರ್ಥಕ್ಕೆ ಮಾತಾಡಿ ಹೋಗ್ಬಿಟ್ಟ. ಇಲ್ಲಿ ನೋಡಿಲ್ಲ, ನಮ್ಮ ಅಣ್ಣಗೆ ಬುದ್ಧಿ ಬೆಟ್ಟಾಗ್ಬೇಕ್ರಿ. ಅವ್ನು ಗೊತ್ತಾಗ್ಬೇಕು, ಅವ್ನು ಮಾತಾಡಿದ್ದು ಅವ್ನು ಮಾಡಿದ್ದು ಎರಡು ತಪ್ಪು ಅಂತ ಅವ್ನಿಗೆ ಅನ್ನಿಸ್ಬೇಕು. ಅದಕ್ಕೆ ನಾ ಒಂದು ವಿಚಾರ ಮಾಡೀನಿ. ಏನು? ಈಗ ಅದೇನೋ ಅಮೇರಿಕಕ್ಕೆ ಹೋಗೋದೈತನ ಇದ್ರಲ್ಲ, ಅಮೇರಿಕಕ್ಕೆ ಹೋಗುನು, ಜೊತೆಗೆ ನಮ್ಮ ಅವ್ವನ್ನೂ ಕರ್ಕೊಂಡು ಹೋಗುನ್ರಿ. ಏನು ಇಲ್ಲ ಅಂದರೆ ನಿಮ್ಗೆ ಆಗಿಲ್ಲ ಅಂದರೆ ಬೇಡ, ನಮ್ಮವ್ವ ನಾವಿಬ್ರು ಹೋಗುನು. ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಏನೋ ಫೋಟೋ ಹೊಡ್ಕೊಂಡು ಸ್ಟೇಟಸ್ ಇಡುನು. ಏನು ನಮ್ಮ ಅವ್ನ ಫೋನಿಗೆ ಕಳ್ಸುನು, ನಮ್ಮವ್ವ ತೋರಿಸ್ತಾಳೆ ನಮ್ಮ ಅಣ್ಣಗೆ. ಅವಾಗ ಅನಿಸ್ಬೇಕು ಅವಂಗ, ಹೌದಪ್ಪ ಎಷ್ಟು ಒಳ್ಳೆ ಸಂಬಂಧನ ನನ್ನ ತಂಗಿ ಆರಿಸ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಯಾಳ ಅಂತೇಳಿ. ಏನು ಅವಾಗ ಅವ್ನು ಮಾಡಿ ತಪ್ಪಂತ ಅವ್ನಿಗೆ ಅನ್ನಿಸ್ಬೇಕ್ರಿ. ಏನಾತ್ರಿ? ಬಾಯಿಗೆ ಬಂತು. ಬಾಯಿಗೆ ಬಂತ? ಏನ ಅದು ಘಾಟ್ ಏನೋ ಒಂಥರ. ಹಾಂ, ಕೊಬ್ಬರಿ ತಿನ್ನೆಲ್ಲ ಊಟ ಆದ್ಮೇಲೆ ಕಮ್ಮರಿಡ್ರಿ ಬಂತು ಅಷ್ಟೇ. ಹಾ, ಅದು ಬಿಡ್ರಿ. ಈಗ ಅದನ್ನೇ ಹೇಳತ್ತೀನಲ್ಲ, ಅವನಿಗೆ ಅನ್ನಿಸ್ಬೇಕ್ರಿ, ನಾ ಮಾಡಿದ್ದೆ ದೊಡ್ಡ ತಪ್ಪ ಅಂತ ಅನ್ನಿಸ್ಬೇಕು ಅವಂಗ. ಆಯ್ತಾಯ್ತು. ದೀಪ ಹಚ್ಚಿದೇನಾ ದೇವ್ರ ಮುಂದೆ? ಹ್ಞೂ ರೀ ಅತ್ತಿಯರ, ಹಚ್ಚಿದೆ. ನಿಮ್ಮವ್ವ ನಿಮ್ಮಣ್ಣ ನಿನಗೆ ಬೇಜಾರಾಗೋಂಗೆ ಮಾತಾಡಿದ್ರು ಅಂತೇಳಿ ಏನು ಅನ್ಕೋಬೇಡ, ತಲೆ ಕೆಡಿಸ್ಕೋಬೇಡ. ನಾನು ನನ್ನ ಮಗ ಅದೇವಿ. ಏನು ಇಂಥ ಚಲೋ ಅತ್ತಿ ಮನೆಗೆ ಇರುವತ್ನಾಗ ನೀ ಯಾಕೆ ತಲೆ ಚಿಂತೆ ಮಾಡ್ತಿ? ಅವ್ರು ನಮ್ಮ ತಂಗಿ ನನ್ನ ಪಾಲಿಗಿಲ್ಲ ಅಂತ ಬಿಟ್ಟು ಹೋದ್ರೆ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ತಲೆ ಒಟ್ಟೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ನಾನು ನನ್ನ ಮಗ ನನ್ನ ಗಂಡ ಅಷ್ಟು ಇದು ನಿನ್ನ ಗಂಡನ ಮನೆ, ಆರಾಮ್ ರಾಣಿಗತೆ ಇರಿ. ಏನು ಹ್ಞೂ ರೀ ಅತ್ತಿಯರ, ನಂಗೆ ಭಾಳ ಖುಷಿ ಆಯ್ತು ಅತ್ತಿಯರ. ನೀವು ಇಷ್ಟು ಒಳ್ಳೆಯವ್ರಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಎಷ್ಟು ಒಳ್ಳೆಯವ್ರದಿರಿ. ಇಂಥ ಸಂಬಂಧ ಹುಡುಕಿದ್ರಾರ ಸಿಕ್ತಿತ್ತನ. ಯಾಕೆ ನಮ್ಮ ಅಣ್ಣ ಅರ್ಥ ಮಾಡ್ಕೋವಲ್ಲ ಏನಾತ್ತಾಗ ನೋಡ್ರಿ, ಮನ್ಸಿಗೆ ನೋವಾಗೋಂಗೆ ಮಾತಾಡಿ ಹೋಗ್ಬಿಟ್ಟ. ಹೋಗ್ಲಿ ಬಿಡವ, ಅವ್ರಿಗೇನ ಬೇಜಾರಾಗೈತಿ, ಅದಕ್ಕೆ ಹಂಗೆ ಮಾಡಕತ್ತಾನ. ಸ್ವಲ್ಪ ದಿನ ತಾನೇ ಸರಿ ಹೋಗ್ತದೆಲ್ಲ. ಏನು ಚಿಂತೆ ಮಾಡಬೇಡ ಅದಕ್ಕೆಲ್ಲ ನೀನು. ಹ್ಞೂ ರೀ ಅತ್ತಿಯರ. ಯಾರು ನಿಮ್ಗೆ ಏನು ಅವಮಾನ ಮಾಡ್ಯಾರಲ್ಲ, ಅವ್ರ ಇದ್ರಿಗೆ ಎದ್ದು ನಿಲ್ಬೇಕು ನೀವು. ಹೌದನ್ನಂಗೆ ಬಾಳೆ ಮಾಡಿ ತೋರಿಸ್ಬೇಕು. ಅದಕ್ಕಂತಾರ ಏನು ಬರೀ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಹೌದನ್ನಂಗೆ ಬಾಳೆ ಮಾಡಿ ತೋರಿಸ್ಬೇಕು. ಅದಕ್ಕೆ ಅಂತಾರ ಹೌದಪ್ಪ ಪ್ರೀತಿ ಅಂತೇಳಿ. ನಾನು ಈಗ ಅದನ್ನೇ ಹೇಳ್ತಾ ಇದ್ದೆ. ಇವ್ರದ್ದು ಮುಂದಿನ ವಾರ ಏನು ಅಮೇರಿಕಕ್ಕೆ ಹೋಗೋ ಕೆಲಸ ಐತಲ್ಲ, ಅದಕ್ಕೆ ಹೋಗುನ್ರಿ. ಅಲ್ಲೇ ಹೋಗಿ ನಾವು ಫೋಟೋ ಹೊಡೆದು ಇದು ಸ್ಟೇಟಸ್ ಇಡುನು. ಅದನ್ನ ಎಲ್ಲರೂ ನೋಡಿ ಹೊಟ್ಟೆ ಉರ್ಕೋಬೇಕು. ನಾವು ಅಮೇರಿಕಕ್ಕೆ ಅಡ್ಡಾಡ್ತೇವಿ, ಅಮೇರಿಕಕ್ಕೂ ಹೋಗ್ತೇವಿ ವಿಮಾನದಾಗ ಅಂತೇಳಿ ಅವ್ರಿಗೆಲ್ಲ ಗೊತ್ತಾಗಬೇಕು. ಅವಾಗ ಅವರಿಗೆ ನಾವು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು, ನನ್ನ ತಂಗಿ ಎಷ್ಟು ದೊಡ್ಡ ಮಂತೆ ಅನ್ನೋದು ಹುಡುಗನ ಮದುವೆ ಮಾಡ್ಕೊಂಡಾಳ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಕತ್ತಿದ್ದೆ. ಮುಂದಿನ ವಾರ ಅಮೇರಿಕಕ್ಕೆ ಹೊಂಟಾನ. ತಡಿಪ, ನೀನು ವೀಸಾ ಪಾಸ್ಪೋರ್ಟ್ ಎಲ್ಲ ಇದು ಕೇಳ್ಕೊಂಬರ್ತೇನೆ ನಿಮ್ಮ ಅಪ್ಪನ. ಹಲಕಟ್ಟ ಬಾಡೆ ಹಾಕಿ ಇದ್ರಿಗೆ ಏನೇನು ಹೇಳ್ಯಾನ ಯಾರಿಗೆ ಗೊತ್ತು. ಆದ ನೋಡಿದ್ರೆ ಹುಚ್ಚಬುರ್ಗಿ ಎಲ್ಲ ಕರೆ ಅಂತ ತಿಳ್ಕೊಂಡು ಆದ ನಂಬ್ಕೊಂಡು ನಿಂತತಿ. ಇದೆಲ್ಲ ಸುಳ್ಳಂತ ಗೊತ್ತಾದ್ರೆ ಏನು ರಾಡಿ ಐತಿ ಏನ. ಇವ್ವ ದೇವ್ರೇ, ಇವಂದು ಏನು ಹೇಳಿ ನಾನು ಅವಾಗ. ಶಪ್ಪ, ಇದು ನಿನ್ನೂ ಎಲ್ಲಿಗೋಯ್ದು ಹಸ್ತಾನ ಏನ ಪುಣ್ಯಾತ್ಮ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ಬರೀಲಿ. ಏನು? ಏನಿಲ್ಲ, ಅಮೇರಿಕಕ್ಕೆ ಹೋಗ್ತೇವಲ್ಲ, ನಮ್ಮಿಬ್ಬರು ಫಸ್ಟ್ ನೈಟ್ನ ಅಮೇರಿಕದಾಗ ಮಾಡ್ಕೊಳ್ಳೋಣ. ಏನು ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತೇನ? ಫಸ್ಟ್ ನೈಟ್ ಅಮೇರಿಕದಾಗ. ಯಪ್ಪ ದೇವ್ರಿ, ನನ್ನ ಮನಸ್ಸಿನಾಗೂ ನಾನು ಅನ್ಕೊಂಡಿದ್ದಿಲ್ಲ. ನಂಗೆ ಅಷ್ಟು ಖುಷಿ ಆಗತ್ತೈತಿ. ಅಮೇರಿಕದಾಗೆ ಆಗ್ಬೇಕು ನಮ್ಮಿಬ್ರು ಫಸ್ಟ್ ನೈಟ್. ಏನು ಬರ್ರಿ ಶಾಪಿಂಗ್ ಹೋಗ್ಬರ್ರಿ. ಹಾಂ, ಹಂಗಾರಿ ಈ ಜಲಮ್ದಾಗ ನಮ್ಮ ಮನೆ ಇಬ್ರದ್ದು ಫಸ್ಟ್ ನೈಟ್ ಆಗಲ್ಲ ಬಿಡು. ಅಲ್ಲ, ಅಮೇರಿಕದಾಗ ಫಸ್ಟ್ ನೈಟ್ ಮಾಡ್ಕೋಬೇಕಂತ ಇಷ್ಟು ದೊಡ್ಡ ಸ್ಕೀಮ್ ಹಾಕ್ಯಾಳ ಈಕಿ. ಅಯ್ಯೋ ದೇವ್ರಿ, ಏನೋ ಆಗಿನ ಪೂರ್ತಿಯಲ್ಲಿ ಒಂದು ಸುಳ್ಳು ಹೇಳೋಣ ಅಂತ ಹೇಳಿದ್ದು. ನೋಡಿದ್ರಿ ಈಕೆ ಅದನ್ನೇ ಕರೆ ಅಂತ ತಿಳ್ಕೊಂಡು ಈ ನಮ್ನಿಗೆ ಗಂಟು ಬಿದ್ದಾಳ. ಹೇಳಿಗೆ ಹೋಗಿ ಬಿದ್ದಂಗೆ ಗಂಟು ಬಿದ್ದಾಳ. ಈಗ ಏನು ಮಾಡ್ಲಪ್ಪ ನಾನು? ಸುಳ್ಳು ಹೇಳಿ ಪಾರಾಗೋದು ಇಷ್ಟು ಕಷ್ಟ ಅಂತೇಳಿ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ, ನಾನು ಹಂಗಾರೆ ಲಗ್ನ ಆಗೋ ಮಟ್ಟ ಅಷ್ಟು ನಿಭಾಯಿಸಿದ್ರೆ ಆತು ಬಿಡು. ಲಗ್ನ ಆಗಿಂದ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೈತೆ ಅಂತ ಮಾಡಿದ್ದೆ. ನೋಡಿದ್ರಿ ಈಕೆ ಇಂಥದ್ದೊಂದು ಫಿಟ್ಟಿಂಗ್ ಇಟ್ಟೋದ್ಲಲ್ಲ. ಏನು ಮಾಡೋದು? ಅಯ್ಯೋ ದೇವ್ರೇ, ಈ ವಿಚಾರ ನಮ್ಮ ಹೋಗಿ ಬೇರೆ ಗೊತ್ತಾಯ್ತು. ಇನ್ನು ಕೆರ್ಲೆ ಬೂಟ್ಲೆ ಹೊಡಿತಾಳೆ ನನ್ನ. ಬರೀ ಲೇಟ್ ಆತು. ಬಂದೆ ಯವ್ವ, ಮಾರ್ಕೆಟ್ ಹೋಗಿ ಬರ್ತೇವೆ. ಇದೇನಾತ ಯವ್ವ? ಅತ್ತಿಯವ್ರ, ಏನಾತ್ರಿ? ಏನಾತ? ಇದ್ದೊಬ್ಬ ಮಗಳ ತಲೆ ಮ್ಯಾಗ ನೀರು ಹಣಿಸಿ ಬಂದ್ವಿ. ಕೇಳಿ ಉನ್ನ ಬಾಡನ್ ಏನ್ ಮಾಡಿನ ಕೇಳ. ನಾ ಏನು ತಪ್ಪು ಮಾಡೀನಿ ಅಂದ್ರೆ ಇನ್ನೂ ಏನು ನಿನಗೆ ನಾ ಮಾಡಿದ್ದು ತಪ್ಪು ಅಂತ ಅನ್ಸಕತ್ತನ? ಅಂದ್ರೆ ನಿಮ್ಮ ಲೆಕ್ಕದಾಗ ನೀವು ಅದಿರಿ. ಓಹೋ, ಆಗ್ಬೋದು ಹಂಗಾರೆ. ಚಲೋ ಆತ್ ಬಿಡು. ಒಟ್ಟು ನಂದ ತಪ್ಪಂತ ನೀ ಅಂತಿ ಅಂದ ಮೇಲೆ ಇನ್ನೇನು ಮಾಡೋಕತಿ ಹೇಳು. ಮತ್ತಿನೇನಿಲ್ಲ, ನಾನು ಹೋಗ್ಲಿ ಬಿಡ, ನನ್ನ ಮಗನ ಮರ್ಯಾದೆ ಕಳೆಯೋದು ಬೇಡ ಅಂತೇಳಿ ಮಾತಾಡಕ್ಕೆ ಹೋಗ್ಲಿಲ್ಲ. ಅಲ್ಲ, ನೀನು ಬಿಟ್ಟಿದ್ದೆ ಸರಿ ಅಂತೇಳಿ ಬಡ ನನ್ನ ಪಾಲಿಗೆ ತಂಗಿನೇ ಇಲ್ಲ ಹಂಗ ಹಿಂಗ ಅಂತೇಳಿ ಹಾರ್ಕೊಂಬಂದು ಬಿಟ್ಟಿಲ್ಲಲ್ಲ. ಹಿಂಗೆ ಮಾಡಿದ್ರೆ ಅವ್ರಿಗೆ ಮತ್ತೋಟ ನಾವು ಅನುಕೂಲ
ಕೊಟ್ಟಂಗೆ ಆಗಲ್ಲನ? ಹಂಗೆ ಮಾಡಿದ್ರೆ ಏನು ಉಳಿತು ಹೇಳಪ್ಪ ನಮ್ದು? ಏನು ಉಳಿತು ನೀನೇ ಹೇಳಿ ನೋಡುನು. ಅವ್ರಿಗೆ ಈಕೆ ತವ್ರ ಮನೆ ಕಡೆ ಯಾರೂ ಇಲ್ಲ ಅಂತೇಳಿ ಮತ್ತೊಟ್ಟು ಸಡ್ಲು ಸಿಗಂಗಿಲ್ಲನ್ಲ? ಸಡ್ಲ ಸಿಗಾಕ ಏನೈತ್ ಬೇ? ಓಡಿ ಮದ್ವಿ ಮಾಡ್ಕೊಂಡಾಳಲ್ಲ, ಮುಗಿದು ಹೋತು. ಈಗ ಸಡ್ಲ ಸಿಕ್ಕಾತು ಏನ? ಮಾತೆತ್ತಿದ್ರು ಓಡಿ ಬಂದು ಮದ್ವಿ ಮಾಡ್ಕೊಂಡು ನಿನಗೇನ ಬಾ ಅಂತ ಹೇಳಿತ್ತ ಅಂತೇಳಿ ಕೇಳ್ತಾರ ಅವ್ರು ಇನ್ಮೇಲೆ. ಗೊತ್ತ ನಿನಗೆ? ಅದು ಅರ್ಥ ಆಗಕತ್ತ ನಿನಗೆ? ಅರ್ಥ ಆಗುದಿಲ್ಲ ನಿಂಗೆ, ಇಂಥವೆಲ್ಲ ಅರ್ಥ ಆಗುದಿಲ್ಲ. ನಾನು ಮದ್ವಿಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಈಕಿನೂ ನಿನ್ ಹಿಂದೆ ಓಡಿ ಬಂದ ಮದ್ವಿ ಮಾಡ್ಕೊಂತಿದ್ಲ, ಗೊತ್ತನ? ಯವ್ವ, ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟಾವ? ಆಕಿನ ಓಡಿ ಬಂದು ಮಾಡ್ಕೊಳಕ ಅವ್ರ ಮನ್ಯಾಗ ಒಪ್ಕೊಂಡಿದ್ರ ಏನ? ಹೌದನ? ನಿಂತ ಮದ್ವಿ ಮಾಡ್ತಿದ್ರ. ಇಷ್ಟಕ್ಕೂ ನಾವು ಎರಡೂ ಮನಿನೂ ಒಪ್ಪಿಸೇ ಮದ್ವಿ ಮಾಡ್ಕೊಂಡಿರೋದ. ಓಡಿ ಬಂದು ಮಾಡ್ಕೊಂಡಿಲ್ಲ, ಓಡಿ ಹೋಗಿನೂ ಮಾಡ್ಕೊಂಡಿಲ್ಲ. ಏನ ಹಂಗೆ ಮಾಡ್ಕೋಬೇಕಿದ್ರೆ ಇಷ್ಟು ವರ್ಷ ನಾವು ಕಾಯ್ತಿದ್ದಿಲ್ಲ. ತಂಗಿ ಮದ್ವಿ ಮಾಡಿ ಮಾಡ್ಕೋಬೇಕು ಅನ್ನೋದಿತ್ತು ನನ್ನ ತಲೆಯಾಗ. ಆದ್ರೆ ತಂಗಿ ಎಲ್ಲಿ? ತಂಗಿ ಫಿಕ್ಸ್ ಆಗಿದ್ದ ಮದ್ವೆ ಎಲ್ಲ ಕ್ಯಾನ್ಸಲ್ ಮಾಡಾಕತ್ಲಲ್ಲ ಮತ್ತೆ. ಅದಕ್ಕೆ ಬೇಡನ್ನ ಅಂತೇಳಿ ಇವ್ರಪ್ಪರಿಗೂ ಆರಾಮಿಲ್ಲ ಅನ್ನೋ ಕಾರಣಕ್ಕೆ ನಾ ಮದ್ವಿ ಮಾಡ್ಕೊಂಡಿದ್ದಷ್ಟೇ. ಏನ ನೀ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ ಬೇವ. ಹೇಳ ಹೇಳ, ಏನೇನು ಹೇಳ್ಬೇಕಂತದಿ ಹೇಳಿ ಇನ್ನು. ಹೇಳಪ್ಪ. ಈಗ ತಂಗಿನ ಒಟ್ಟು ಹರಿದಲ್ಲ, ಈಗ ಬಾಳೆನ ಮುಗಿದು ಹೋತಿಲ್ಲ. ಈಗ ಬಿಡು, ಮಾಡಬಾರ್ದು ತಪ್ಪು ಮಾಡ್ಯಾಳಕ್ಕಿ. ನಿನಗೂ ಇಷ್ಟ ಬೇಕಾಗಿತ್ತ, ನಿದ್ದು ಬಂದರಿಗೆ ಹಾಯಿಸ್ಕೊಟ್ಟಂಗ ಆತ. ಅಲ್ಲ ನಿನ್ ಮಾತಾರ ಏನ್ ಮಾತಾಡಕತ್ತಿ ನೀನೆ? ಶ್ರೀಮಂತ ಹೆಂತ ಸಿಕ್ಲಾ ಮತ್ತೆ ತಂಗಿ ಅದಕ್ಕೆ ಬೇಕಾಗೈತಿ? ಅದೇ ನನಗೆ ಗೊತ್ತಿರೋದು. ಅವ್ರ ಮಗ ಮಾಡಿದ ತಪ್ಪು ನಾ ಅವ್ರು ಕ್ಷಮಿಸಿದ್ರ ಕ್ಷಮಿಸಿಲ್ಲ, ಮತ್ತೆ ನೀ ಯಾಕೆ ಕ್ಷಮಿಸ್ಲಿಲ್ಲ? ನೀ ಯಾಕೆ ಬಳೆ ಹರ್ಕೊಂಬಂದಿ? ನನ್ನ ತಂಗಿ ಬೇಡ ಅಂತೇಳಿ ನಾ ಯಾಕೆ ನೀನ ಇದು ಮಾಡಿದಿ? ಆಕಿ ಮನ್ಸಿಗೆ ನೋವು ಆಗುದಿಲ್ಲ? ನನಗೆ ಯಾರಿಲ್ಲಪ್ಪ ಹಿಂದೆ ಅಂತೇಳಿ ಅನ್ಸೋದಿಲ್ಲ ಆಕಿಗೆ? ಹೇಳಂಗಾರ ನೋಡುನು. ನೀ ಅಣ್ಣದವ ಮಾಡೋ ಕೆಲಸ ನೀ ಹಂಗಾರ ನೀ ಮಾಡ್ತಕ್ಕದ್ದನಿ ಇದೆ ಹಂಗಾರ. ನೀ ಈ ಕೆಲಸ ಮಾಡಿದ್ದಕ್ಕಲ್ಲನ ಮತ್ತೊಟ್ಟು ನಮ್ಮ ಮರ್ಯಾದೆ ಹೋಗೋಂಗ ಆಗದ. ನೀ ಈ ಥರ ಮಾಡಬಾರ್ದಾಗಿತ್ತು. ಇದೇ ನಾನು ಹೇಳಕತ್ತಿರೋದು ನಿನಗೆ. ನೀನು ಈ ಕೆಲಸ ಮಾಡಬಾರ್ದಾಗಿತ್ತು. ಇದ ನನಗೆ ಸಿಟ್ಟು ಬರ್ತಾ ಇರೋದು, ಮತ್ತೇನಿಲ್ಲ. ಏನ? ಓ ಹೌದನ? ಈಗ 4 ಮಂದಿ ಮುಂದೆ ತಲೆ ತಗ್ಗಿಸ್ಕೋಬೇಕಲ್ಲ ನಾವು. ಅದು ನಿಂಗೆ ಕಾಣುವಲ್ದಲ್ಲ ಕಣ್ಣಿಗೆ. ಆ ಹುಡುಗ ಬರೀ ಇಲ್ಲ ಬೇ, ಒಳ್ಳೆವಲ್ಲವ. ಅವ್ ನೋಡ್ತಿರ್ಬೇಕಾರೆ ಬೀದಿ ಬಿಕಾರಿ ಮಾಡ್ತಾನ. ಹಿಂಗ ಬಿಟ್ರಿ ಈಕಿ ಹಿಂದೆ ಬೆನ್ನ ತಗೊಂಡ ಏನ? ಅವ್ರ ಅಪ್ಪಂದು ಏನಾರ ಒಟ್ಟು ಆಸ್ತಿ ಇರ್ಬೋದು, ಅವ್ರ ಅಪ್ಪ ಮಾಡಿ ಇಟ್ಟಿರ್ಬೋದು. ಅವ್ರ ಅಪ್ಪನ ಆಸ್ತಿ ಉಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ ಇವಂಗ. ಇದನ್ನೇ ನಾ ಹೇಳಿದ್ದು ನಿನಗೆ. ಈಗ ಅರ್ಥ ಆಗಲ್ಲ ಏನಂದ ನನ್ನ ಮಗ ಅಂತೇಳಿ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಅರ್ಥ ಆಕತಿ, ನೋಡ್ತಿರ. ಅದೇ ಇಲ್ಲಿಂದ ಪಾಠ ಕಲ್ಕೊಂಡ ಬಂದಿನಿ ಅಲ್ಲಿಗೆ. ಅತ್ತಿಯಾರ, ಇಲ್ಲಿ ಯಾರು ಪಾಠ ಹೇಳ್ಕೊಟ್ಟಿಲ್ರಿ. ಅಲ್ಲ, ಅವ್ರಷ್ಟು ಯೋಚನೆ ಮಾಡಿ ಸಿಟ್ಟಿಗೆದ್ದು ಬ್ಯಾಡೆ ಹೋಗಿ ಹಾಳಾಗಿ ಹೋಗತ್ತಾಗಂತ ಬಿಟ್ಟು ಬಂದಾರಂದ್ರೆ ತಿಳ್ಕೊರಿ ನೀವು ಅವ್ರ ಮನ್ಸಿಗೆ ಎಷ್ಟು ನೋವಾಗೈತೆ ಅಂತೇಳಿ. ಅವ್ರಿಗೇನು ತಂಗಿ ಬೇಡ ಹೇಳನ್ರಿ? ತಂಗಿ ಮಾಡೋ ಕೆಲಸ ನೆಟ್ಟಾಗಿದ್ದಿತ್ತಂದ್ರೆ ಅವ್ರು ಯಾಕೆ ಇದು ಮಾಡ್ತಿದ್ರು? ನನ್ನ ಹೋಗಿ ಅದಕ್ಕೆ ನಿಮ್ಮ ತಂಗಿ ಮಗಳಿಗೆ ಹೋಲ್ಸಾಕತ್ತೀರಿ ನೀವು. ಓಡಿ ಬಂದು ಮಾಡ್ಕೊತಿದ್ಲು ಅಂತೇಳಿ. ನಾನು ಇವರು ಪ್ರೀತಿ ಮಾಡಾಕತ್ತೆ ಎಷ್ಟೋ ವರ್ಷ ಆಗಿತ್ತು. ನಾವು ಯಾವತ್ತೂ ಆ ಕೆಲಸ ಮಾಡಲಿಲ್ಲರಿ, ಗೊತ್ತನ್ರಿ? ನಮ್ಮ ಮನ್ಯಾಗ ನಾವು ಒಪ್ಸಿದೆ, ನಿಮ್ಮ ಮನ್ಯಾಗ ಅವ್ರು ಒಪ್ಸಿಂದ ನಾವು ಮದುವೆ ಮಾಡ್ಕೊಂಡಿದ್ರಿ. ಆತು ಬಿಡವ, ಮನೆಗೆ ನಾದ್ನಿ ಬರ್ತಿದ್ಲ ಗೊಟ್ಟು ನಾದ್ನಿ ಕಾಟಿಲ್ಲ ಏನಿಲ್ಲ, ಆರಾಮ್ ಇರ್ರಿವ. ಈಗ ಅಷ್ಟೇ, ಹೆಂಡತಿ ಒಟ್ಟು ಹಗರ್ ಮಾಡಿದ್ನಲ್ಲ, ಆತು ಬಿಡ. ಮುಗಿದೋತು ಕತಿ. ಮತ್ತೆ ಮಾತಾಡಕರ ಏನೈತಿ? ಓ ಹಿಂಗೈತೆ ನಿನ್ ತಲ್ಯಾಗ? ಆತು, ಹಂಗೆ ಇಟ್ಕೊಂಡ್ ಕುಂದ್ರಿ. ಇನ್ನ ಮಾತಾಡಿ ಅದು ಹಂಗಲ್ಲ ಹಿಂಗಲ್ಲ ಹಂಗ ನಾ ಏನು ಹೇಳೋದಿಲ್ಲ. ಒಟ್ಟು ನನ್ನ ಮಗಳೊಂದು ನೆಟ್ಟಿಗೆ ಮನೆ ಸೇರ್ಲಿಲ್ಲವ ಯವ್ವ. ಅಲ್ಲೇನ ಗಂಡನ ಮನೆ ಒಂದು ಚಲೋ ಇದ್ರಷ್ಟ ಸಾಕು. ಹುಡುಗ ನೋಡಿದ್ರೆ ಬಂಗಾರ ನಂಗಿದ್ದ, ಮದುವೆ ಮಾಡ್ಕೊಂಡನ. ಮುಂದೂ ಹಂಗೆ ಚಲೋ ನೋಡ್ಕೊಂಡ್ರಷ್ಟ ಸಾಕವ ಯವ್ವ. ಈ ಮನೆಗೆ ಏನೊಂದು ತುತ್ಕುಳು ಕಾಣ್ತೇನೆ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಬಿಡು. ಇನ್ನೂ ಸ್ವಲ್ಪ ದಿನ ನನ್ನ ಎಲ್ಲಿ ಹೊರಗೆ ಹಾಕ್ತಾರ ಏನೋ ಯಾರಿಗೆ ಗೊತ್ತು. ನಾನು ಯಾವುದಕ್ಕೂ ಎಲ್ಲರ ನೆಲೆ ಹುಡ್ಕೋಬೇಕು. ಅತ್ತಿಯಾರ, ಯಾಕೆ ಹಂಗ್ಯಾಕೆ ಮಾತಾಡ್ತೀರಿ? ಯಾರು ಹೊರಗೆ ಹಾಕಕ್ಕೆ ನಿಂತಾರ ನಿಮ್ಮನ್ನ? ಅನು ಬಾ ಒಳಗ. ಹೋಗವ, ಕರಿತಾನೆ ಹೋಗು ಪಾಪ ಒಳಗೆ ಹೋಗು. ಮತ್ತೆ ನೀನು ಮಾತಾಡಿದ್ರೆ ಬಾಯಿ ಮತ್ತೆ ಕರಗಿತ್ತು. ಹೋಗು, ಮುತ್ತುದ್ರಗಿದ್ರೆ ಹೋಗವ. ಯಾಕೆ ಕರಿಯಾಕತ್ತಾನ? ಹೋಗು. ಎಷ್ಟು ಹೇಳಿದ್ರು ಅಷ್ಟ ಬಾ. ಬಾಯಿಗೆ ಬಂದಂಗೆ ಬೈಬೇಕಂತೇಳಿ ನಿಂತಾಳಕಿ, ಮಾತಾಡಕ್ಕೆ ಆಕಿ. ನೀ ಬಂದ್ಬಿಡು ಸುಮ್ಮನೆ. ಆತ್ ಬಿಡ್ರಿ ಅತ್ಯಾರ. ಹೋರಿ ಕೈಕಾಲು ಮಾರಿ ತೊಳ್ಕೊರಿ. ತಟ್ಟಿಗೆ ಚಾ ಕೊಡ್ತೇನೆ, ಕುಡಿಯುವಂತ್ರಿ. ಬೇಡವ, ಕೊಟ್ಟಿದ್ದೆಲ್ಲ ನೀನು ಬಿಸ್ನೀರ್ನಂತ ಚಾ. ಅದೇ ಚಾನೇ ಮಾಡ್ತಿ, ಮತ್ತಿನ್ನೇನು ಮಾಡ್ತಿ? ನನಗೆ ಬೇಕಾದ್ರೆ ನಾನು ಮಾಡ್ಕೊಂಡು ಕುಡಿತೀನಿ. ಹೋಗವ, ಗಂಡು ಕರಿಯಾಕತ್ತಾನ, ಬೆಚ್ಚ ಕುಂದ್ರು ಹೋಗು ಹೊಚ್ಕೊಂಡು. ಏನಿವರು ಇಷ್ಟು ಮನ್ಸಿಗೆ ನೋವಾಗೋಂಗೆ ಮಾತಾಡ್ತಾರಲ್ಲ ಇವರು? ನಾನೇನು ಮಾಡೀನಿ? ಅಲ್ಲ, ನಾನೇನು ಮನೆ ಬಿಟ್ಟು ಹೊರಗೆ ಹಾಕಂತ ನಾ ಹೇಳೇನೆ? ಯಾಕೆ ಇವ್ರು ಹಿಂಗೆ ಮಾತಾಡ್ತಾರ? ಇವು ದೇವ್ರೆ, ಈ ಮನೆ ಒಳಗೆ ಹೆಂಗಿರ್ಬೇಕಪ್ಪ ಇನ್ನಂತೆ ನಾನು. ಹೆಂಗಿದ್ರು ಕಷ್ಟನ. ಇವು ದೇವ್ರೆ. ಅನು ಬಾ ಒಳಗಂದ್ಮೇಲೆ ಇಲ್ಲೇ ಕುಂತಿ. ನೀವು ಯಾಕೆ ಅತ್ತಿಯವ್ರಿಗೆ ಉಲ್ಟಾ ಮಾತಾಡ್ತೀರಿ? ನೀವು ಮಾತಾಡೋದಕ್ಕೆ ಅವ್ರು ನಾನೇ ಕಾರಣ ಅಂತ ತಿಳ್ಕೊತಾರ. ನೋಡಿದ್ರಿ ಇಲ್ಲಿ ಈಗ ಹೆಂಗೆ ಮಾತಾಡಿದ್ರು ನನಗಂತೇಳಿ. ಗಂಡು ಏನು ಮಾಡಿದ್ರು ಹೆಂಡತಿ ಕಾರಣ ಅನ್ನೋದು ಅವ್ರ ತಲೆಯಾಗ. ನೀವು ಸ್ವಲ್ಪ ಸುಮ್ಮನೆ ಇರ್ಬೇಕಪ್ಪ ಅಂತಾಗ. ನನಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತಿ ಮನೆ ಒಳಗತ್ತಾಗ. ನಾ ಹೇಳ, ಈ ಮಾತುಗಳಿಗೆ ತಲೆನೇ ಕೆಡಿಸ್ಕೋಬೇಡ ಅಂತೇನೆ ನಾನು. ಆಕೆ ಹಂಗ ನಮ್ಮವ್ವ ಎಲ್ಲದಕ್ಕೂ ಒಂದು ಏನಾರ ಒಂದು ಅನುಭವ ಕೊಟ್ಟ. ಅದು ಅವ್ರ ಜೈಮಂದಾಗ ಬಂದ್ಬಿಟ್ಟತಿ. ಈಗ ಮಗಳು ಮಾಡಿದ ತಪ್ಪಂತ ಅನಿಸ್ವಲ್ತಕ್ಕಿಗೆ. ಏನ ಮಾಡ್ಯಾಳ, ನಾನು ಹರ್ಕೊಂಬಂದಿದ್ದೆ ಶಿಟ್ಟು ನೀ ಹೇಳ್ಕೊಟ್ಟಿ ಅಂತ ತಿಳ್ಕೊಂಡಾಳಕ್ಕೆ. ಆಗ್ಲಿ, ಆಕಿ ಅನ್ಕೊಂಡಿದ್ದೆ ಆಗಲಿ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಆಕಿಗೆ ಗೊತ್ತಾಕತಿ. ಯಾಕಂದ್ರೆ ಅವ ಕುಡುಕ ಊರು ಕುಡುಕವ. ಅವ ಹೆಂಗೆ ಹೆಂಡ್ತಿನ ಜೀವನ ಮಾಡಿಸ್ತಾನ
ಅವಾಗ ಅಕ್ಕಿಗೆ ಗೊತ್ತಾಕತಿ. ಸುಮ್ಮನೆ ಇರು ನೀನು, ತಲೆ ಕೆಡಿಸ್ಕೊಬೇಡ. ರೀ ನಾನು ಓದೇನಿ, ಸುಮ್ಮನೆ ನಾನು ಕೆಲಸ ಮಾಡ್ಲೇನ್ರಿ. ನನಗೆ ಯಾಕೋ ಬೇಜಾರಾಗ್ಬಿಟ್ಟೈತೆ ನೋಡ್ರಿ. ಸುಮ್ಮನೆ ನಾನು ಬೇರೆ ಏನಾರ ಕೆಲಸ ಮಾಡ್ಲೇನ ಅಂತ. ಬೇಡ ಅನ್ನೋ, ನಾನು ಹೊಂಟೇನಿಲ್ಲ ಆಫೀಸಿಗೆ, ಮತ್ತು ನೀನು ಯಾಕೆ ಹೋಗಿ? ಬೇಕಾದ್ರೆ 2 ದಿನ ನಿಮ್ಮ ಅವ್ರ ಮನೆಗೆ ಇದ್ದು ಬಾ, ನಿಂಗೆ ಅಷ್ಟು ಬೇಜಾರಾಗಿದ್ರು. ಅತ್ತಿಯವ್ರು ಏನಂತಾರೋ ಏನೋ, ಈಗ ನಾಳೆ ಹೊಕ್ಕೇನಂದ್ರೆ. ಅದು ಅಲ್ಲದೆ ಈಗ ಹೊಸ್ದಾಗಿ ಮದುವೆ ಆಗೈತಿ, ಈಗ ಒಂದು 2-3 ದಿನ ಆತು ಇಲ್ಲಿದ್ದೆ, ಆಗಲೇ ಹೊಂಟ್ಲು ಅಂತೇಳಿ ಅಂತಾರೋ ಏನೋ. ಅಲ್ಲ, ಶಿವರಾತ್ರಿಗೆ ಹೆಂಗಿದ್ರು ನಿಮ್ಮ ಅವ್ರ ಫೋನ್ ಹಚ್ಚಿ ಬಾ ಅಂತ ಕರೆದಿದ್ರು. ನೀನೇ ಮನ್ಯಾಗ ಹಿಂಗಾಗೈತಿ ನಾವಲ್ಲ ಅಂತಂದು ಹೋಗಿ ಬಂದ್ಬಿಡಲ್ಲ, ಯಾಕೆ ಬೇಕು? ಪಾಪ ಅವಾಗ ಅವ್ರು ಕರೆದಿದ್ರು, ಈ ಜಗಳ ಮನ್ಯಾಗ ಅಳುದು ಕರೀದು ಮಾಡೋದಕ್ಕೆ ನೀನು ಅಲ್ಲೇ ಅಂದಿದ್ದಿ. ಈಗ ಹೋಗಿ ಬಾ, 2 ದಿನ ಇದ್ದೇ ಬಾ. ನೀವೇ ಹೇಳ್ಬೇಕು ಅತ್ತಿಯವ್ರ ಕಡೆ. ನಾ ಹೇಳ್ತೀನಿ, ಬೇಕಾದ್ರೆ 2 ದಿನ ಹೋಗು. ಬೇಡ ಬೇಡ, ಈ ಟೈಮ್ನಾಗ ನಾನು ಅಲ್ಲಿ ಹೋಗಿ ಕುಂತೆ ಅಂದ್ರೆ ಅತ್ತಿಯರಿಗೆ ಮತ್ತೊಟ್ಟು ಸಿಟ್ಟು ಬರ್ತೈತಿ. ಬೇಡ, ಇದೆಲ್ಲ ತಣ್ಣಗಾಲಿ ಒಂದು 2-3 ದಿನ ಬಿಟ್ಟೆ ಹೋಗ್ತೀನಿ. ಆತು, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಈಗ ಸದ್ಯ ನಂಗೆ ತಲೆ ಭಾಳ ಹೊಡ್ಯಾಕತ್ತೈತಿ. ನನಗೂ ಯಾಕೋ ಒಂಥರ ಬೇಜಾರಾಗತ್ತೈತಿ. ಆದ್ರೆ ಆಕೆ ಮಾಡಿದ್ದೆ ಹಂಗಿತ್ತಲ್ಲ, ನಾನು ಅಂದು ಬಂದೆ. ಇರಲಿ, ನೋಡೋಣ. ಯಾಕಂದ್ರೆ ನಾನು ನಮ್ಮ ತಂಗಿನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಹಿಂಗೆ ಮಾಡಿಬಿಟ್ಲಲ್ಲ ಅನ್ನೋದೇ ನನಗೆ ಬೇಜಾರು, ಮತ್ತೇನಿಲ್ಲ. ಆಯಿತು, ಬಾ. ಪಾರ್ವತಿ ಹೇಳಿದ್ದೇನು ಸುಳ್ಳಲ್ಲಿ ಬಿಡ್ರಿ. ಅಕ್ಕಿ ಹೇಳಂದ್ಮೇಲೆ ಕರೆಕ್ಟಾಗೇ ಇರ್ತತದ. ಅವ್ರು ಯಾಕೋ ಮೋಸ್ಟ್ಲಿ ಅವ್ರು ಅನ್ಕೊಂಡಂಗೆ, ನಮಗೆ ಗೊತ್ತಿದ್ದಂಗೆ ಅವರು ಕುಡಿದು ಜೂಜಾಡೋದು ಎಲ್ಲ ಮಾಡ್ತಾರೆ ಕಾಣ್ತತಿ. ಅದಕ್ಕೆ ಅವಸರಲೇ ಮೋಸ ಮಾಡಿ, ಅಂದರೆ ಇನ್ನು ಬಿಟ್ಟರೆ ಸಿಗಂಗಿಲ್ಲ ಅಂತೇಳಿ ಅವಸರಲೇ ನಿಮ್ಮ ತಂಗಿಗೆ ಅದು ಏನೇನೋ ಹೇಳಿ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡ್ಕೊಂಡಾರ ಅವ್ರು, ಅಷ್ಟೇ. ಆದ್ರೆ ಆಕಿ ಮಾಡಿದ್ದೆ ಸರಿ ಅಂತಾಳೆ ನೋಡಿಕಿ ನಮ್ಮವ್ವ, ಅದು ನನಗೆ ಸಿಟ್ಟು ಬರಾಕತ್ತಿರೋದು. ಇರ್ಲಿ ಬರ್ರಿ, ಹಡದ ತಾಯಿ ಮಗಳ ಕಡೆ ಏನೋ ಒಂದು ಜೀವ ಎಳ್ಯಾಕತ್ತೈತೆ ಅಷ್ಟೇ, ಮತ್ತೇನಿಲ್ಲ.